ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಕಳೆದ ಸೆಷನ್ನಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಆನ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಇದ್ರ ಮೇಲೆ 2 ಪ್ರಾಬ್ಲಮನ್ನು ಮಾಡಿದ್ವಿ. ಆ ಪ್ರಾಬ್ಲಮ್ಮು ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡು ವಿಲ್ ಮೂವ್ ಟು ದ ನೆಕ್ಸ್ಟ್ ಆ್ಯಂಡ್ ಅನದರ್ 2 ಪ್ರಾಬ್ಲಮ್ಸ್. ಈ ಕ್ಲಾಸಲ್ಲೂ ಮತ್ತೆರಡು ಪ್ರಾಬ್ಲಮನ್ನು ಮಾಡೋಣ. ಇದು ನೋಡಿ, ಈ ಪ್ರಾಬ್ಲಮ್ಮು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಮೇಲೆ ಪ್ರಾಬ್ಲಮ್ ಇದೆ. ಇಲ್ಲಿ ಪ್ರಾಬ್ಲಮನ್ನು ಒಮ್ಮೆ ನೋಡ್ಕೊಳ್ಳಿ. ದಿ ಫಾಲೋಯಿಂಗ್ ಇಸ್ ದ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಆಫ್ ಶ್ರೀ ರಘುನಂದನ್, ಚಾರ್ಟರ್ಡ್ ಅಕೌಂಟೆಂಟ್ ಫಾರ್ ದ ಇಯರ್ ಎಂಡೆಡ್ 31st March 2020 ಅಂತಿದೆ. ರಿಸಿಪ್ಟ್ ಸೈಡ್ ಕಾಣ್ತಾ ಇದೆ ನಿಮಗೆ ಲೆಫ್ಟ್ ಸೈಡಲ್ಲಿ, ಆಮೇಲೆ ಪೇಮೆಂಟ್ಸು ಕಾಣ್ತಾ ಇದೆ. ರಿಸಿಟ್ ಸೈಡಲ್ಲಿ ನೀವು ಐಟಮನ್ನು ನೋಡ್ತೀರಿ. ಒಂದೊಂದೇ ಐಟಮನ್ನು ನೀವು ಓದ್ತಾ ಹೋದಾಗೂ ನಿಮ್ಗೆ ಏನು ಗೊತ್ತಾಗಬೇಕು ಅಂತ ಹೇಳಿದರೆ, ಅದು ಒಬ್ಬ ಚಾರ್ಟೆಡ್ ಅಕೌಂಟೆಂಟಿಗೆ ಪ್ರೊಫೆಷ್ನಲ್ ಇನ್ಕಮ್ ಹೌದೋ ಅಲ್ವೋ ಅಂಥೇಳಿ ಗೊತ್ತಾಗಬೇಕು. ಅದು ಭಾಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ರೆಸಿಟ್ ಸೈಡಲ್ಲಿ ಫಸ್ಟ್ ಐಟಮ್ ನೋಡಿ, ಆಡಿಟ್ ಫೀಸ್. ಆಡಿಟ್ ಫೀಸ್ ಅಂತ ಅಂದ ತಕ್ಷಣ ನಿಮಗೆ ಎಸ್ ಅಂತ ತಲೆಗೆ ಬರಬೇಕು. ಎಸ್ ಅಂದರೆ ಏನು ಅಂತ ಹೇಳಿದ್ರೆ, ದಟ್ ಈಸ್ ಎ ಪ್ರೊಫೆಷ್ನಲ್ ಇನ್ಕಮ್ ಅಂತ ಗೊತ್ತಾಗುತ್ತೆ ಅಂತ. ಗೊತ್ತಾಯ್ತಾನೆ? ಇನ್ನು ಬೇರೆ ಯಾವುದೋ ಒಂದಿದೆ, ಇನ್ನೊಂದು ಎಕ್ಸಾಂಪಲ್ ತಗೊತೀನಿ ನೋಡಿ. ರೆಂಟ್ ಫ್ರಮ್ ಲೆಟ್ ಔಟ್ ಹೌಸ್ ಅಂತ ಇದೆ. ಹೌಸನ್ನು ಲೆಟ್ ಔಟ್ ಮಾಡಿದ್ದಾರೆ, ಬಾಡಿಗೆ ಕೊಟ್ಟಿದ್ದಾರೆ, ಅದ್ರ ಮೇಲೆ ರೆಂಟ್ ಬರ್ತಾ ಇದೆ ಅಂತೆ. ದಿಸ್ ಈಸ್ ನೋ. ಇದು ಏನು ಹೇಳಿ? ನೋ. ಇದು ಅಂದರೆ ಇದು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ದು ಪ್ರೊಫೆಷ್ನಲ್ ಇನ್ಕಮ್ ಅಲ್ಲ ಅಂತ ಹೇಳಿ. ಗೊತ್ತಾಯ್ತಲ್ವಾ? ಈ ರೀತಿಯಾಗಿ ನೀವು ಎಸ್ ಮತ್ತು ನೋ ಅನ್ನೋದನ್ನು ನಿಮ್ಮ ಮೈಂಡಲ್ಲಿ ಕಲ್ತ್ಕೊಂಡ್ರೆ ಅದು ಈಸಿ ಆಗುತ್ತೆ. ಈಗ ಅದೇ ರೀತಿ ನಾನು ಓದ್ತಾ ಹೋಗ್ತೀನಿ, ನೀವು ನನ್ನೊಟ್ಟಿಗೆ ಹೇಳ್ತಾ ಬನ್ನಿ. ಸೊ ಈಸಿಯಾಗಿ ನಿಮಗೆ ಕಲ್ತ್ಕೊಳೋಕ್ಕಾಗತ್ತೆ. ಲರ್ನಿಂಗ್ ಪ್ರೋಸೆಸ್ಸಲ್ಲಿ ನಾವು ತುಂಬ ಇನ್ವಾಲ್ವ್ ಆಗಬೇಕು. ಈಗ ನೀವೊಂದು ಸುಮ್ಮನೆ ಈ ವಿಡಿಯೋನ ನೋಡ್ತೀರಿ, ಹಾಗೆ ಕಲಿಯೋಕ್ಕಾಗಲ್ಲ ಅಲ್ವಾ? ನೀವು ಇನ್ವಾಲ್ವ್ ಆದರೆ ಸೊ ಈಸಿಯಾಗಿ ನಿಮಗೆ ಕಲಿಯೋದಕ್ಕೆ ಸಾಧ್ಯ. ಇದು ಹೇಗಪ್ಪ ಅಂದರೆ, ನೀವು ಕ್ಲಾಸ್ ರೂಮಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿ ಕೂರ್ತಿರ್ತೀರೋ ಅಷ್ಟು ಚೆನ್ನಾಗಿ ಕ್ಲಾಸು ಆಗುತ್ತೆ, ಕ್ಲಾಸಲ್ಲಿ ಕಲಿಯೋದಕ್ಕೂ ಸಾಧ್ಯ ಇದೆ. ಹಾಗೆ ಮಕ್ಕಳೇ, ಅದಕ್ಕಾಗಿ ಈ ಮಾತನ್ನು ಹೇಳಿದೆ. ಸೊ ಆಡಿಟ್ ಫೀಸ್ ಎಸ್, ಕನ್ಸಲ್ಟೇಷನ್ ಎಸ್, ಅಪೆಲೇಟ್ ಟ್ರಿಬ್ಯುನಲ್ ಅಪಿಯರೆನ್ಸ್ ಎಸ್, ಪ್ರೆಸೆಂಟ್ಸ್ ಫ್ರಮ್ ಕ್ಲೈಂಟ್ಸ್ ಎಸ್. ಕ್ಲೈಂಟ್ಸ್ ಇಂದ ಬಂದಿದೆ, ಸೊ ಇಟ್ ಈಸ್ ಅ ಎಸ್. ರೆಂಟ್ ಫ್ರಮ್ ಲೆಟ್ ಔಟ್ ಹೌಸ್ ನೋ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ನೋಡಿ, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ನೋ, ಅದು ಪ್ರೊಫೆಷನಲ್ ಇನ್ಕಮ್ ಅಲ್ಲ. ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪ್ರೊಫೆಷನಲ್ ಯೂಸ್, ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪ್ರೊಫೆಷನಲ್ ಯೂಸ್, ಇದು ನೋ. ನೀವು ಕೆಲವರು ಎಸ್ ಅಂತ ಅಂದ್ಕೊಂಡಿರ್ಬೋದು. ಯಾಕೆ ಅಂದ್ಕೊಂಡಿರ್ತೀರಿ ಅಂದರೆ, ಲೋನ್ ಪ್ರೊಫೆಷನಲ್ ಯೂಸಿಗೆ ತಗೊಂಡಿದ್ದಾರಲ್ಲ ಅಂಥೇಳಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಲೋನ್ ಈಸ್ ಎ ಲಾಯಬಿಲಿಟಿ. ಲಾಯಬಿಲಿಟಿ ಆದಮೇಲೆ ಅದು ಇನ್ಕಮ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಣ ಬಂದಿದೆ, ಬಟ್ ಏನದು ಲಾಯಬಿಲಿಟಿ, ವಾಪಸ್ ಕೊಡೋಕ್ಕಿದೆ. ಸೊ ದಟ್ ಈಸ್ ನಾಟ್ ಎ ಇನ್ಕಮ್. ಈಗ ಇಲ್ಲಿ ಯಾವುದೆಲ್ಲ ಎಸ್ ಅಂತ ಗೊತ್ತಾಯಿತು. ಈಗ ಪೇಮೆಂಟ್ ಸೈಡಲ್ಲಿ ನೋಡುವಾಗ ಯಾವುದೆಲ್ಲ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಇದೆ ಅದಕ್ಕೆ ಮಾತ್ರ ಎಸ್ ಅಂದ್ಕೊಳ್ಳಿ, ಉಳಿದದ್ದನ್ನು ನೋ ಅಂದ್ಕೊಳ್ಳಿ. ಆಫೀಸ್ ಎಕ್ಸ್ಪೆನ್ಸಸ್ ಸಾರಿ ಎಸ್, ಆಫೀಸ್ ರೆಂಟ್ ಎಸ್, ಸ್ಯಾಲರೀಸ್ ಆ್ಯಂಡ್ ವೇಜಸ್ ಎಸ್, ಸಬ್ಸ್ಕ್ರಿಪ್ಷನ್ ಟು CA ಇನ್ಸ್ಟಿಟ್ಯೂಟ್ ಎಸ್, ಪರ್ಚೇಸ್ ಆಫ್ ಪ್ರೊಫೆಷ್ನಲ್ ಬುಕ್ಸ್, ಆನ್ಯುವಲ್ ಪಬ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಪ್ರೊಫೆಷ್ನಲ್ ಬುಕ್ಸನ್ನು ಪರ್ಚೇಸ್ ಮಾಡಿದ್ದಾನೆ. ಬುಕ್ಸು ಅಸೆಟ್, ಬುಕ್ಸ್ ಏನು ಹೇಳಿ? ಅಸೆಟ್. ಹಾಗಾಗಿ ನೋ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೋ. ಬಟ್ ಬುಕ್ಸ್ ಮೇಲೆ ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಬೇಕು, ಅದನ್ನು ನೆನ್ಪಿಟ್ಕೊಂಡು 40% ಡಿಪ್ರಿಷಿಯೇಷನನ್ನು ಚಾರ್ಜ್ ಮಾಡಬೇಕು. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಎಸ್. ಯಾಕೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಅಲೌಡ್ ಅಂತ ಹೇಳಿದರೆ, ಲೋನ್ ತಗೊಂಡಿರೋದು ನೀವು ಆವಾಗಲೇ ರಿಸಿಟ್ ಸೈಡಲ್ಲಿ ನೋಡಿದಾಗ ಗೊತ್ತಾಯಿತು, ಪ್ರೊಫೆಷ್ನಲ್ ಯೂಸಿಗೆ ತಗೊಂಡಿದ್ದು. ಹಾಗಾಗಿ ದಟ್ ಈಸ್ ಅ ಎಸ್. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಎಸ್, ಬಿಸ್ನೆಸ್ಸಲ್ಲಿ ಟ್ರಾವೆಲಿಂಗ್ ಇರುತ್ತೆ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಎಸ್. ಇಂಟ್ರೆಸ್ಟ್ ಕಲೆಕ್ಷನ್ ಚಾರ್ಜಸ್, ಸೊ ಅದು ರಿಸಿಟ್ ಸೈಡಲ್ಲಿ ನೋಡಿ ಒಂದು ಐಟಮ್ ಇದೆ, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳಿ, ಅದರದ್ದು ಕಲೆಕ್ಷನ್ ಚಾರ್ಜಸ್ ಇದೆ. ಹಾಗಾಗಿ ಅದು ಇದು ಎಕ್ಸ್ಪೆನ್ಸಸ್ ಅಲ್ಲ. ಸೊ ಇಂಟ್ರೆಸ್ಟ್ ಕಲೆಕ್ಷನ್ ಚಾರ್ಜಸ್ ಈಸ್ ಅ ನೋ. ಸೊ ಈಗ ಪ್ರಾಬ್ಲಮ್ ಅರ್ಥ ಆಯಿತು. ಅಡ್ಜಸ್ಟ್ಮೆಂಟ್ ಏನಿದೆ ಅಂತ ಒಮ್ಮೆ ನೋಡ್ಕೊಳ್ಳೋಣ. ಅಡ್ಜಸ್ಟ್ಮೆಂಟ್ ಏನು ಹೇಳ್ತಾರೆ? 1/3 ಆಫ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪರ್ಸನಲ್ ಪರ್ಪಸ್ ಅಂತ ಇದೆ. ನಾವು ಅವಾಗ ಟ್ರಾವೆಲಿಂಗ್ ಎಕ್ಸ್ಪೆನ್ಸನ್ನು ಪೂರ್ತಿ ಎಸ್ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಈಗೇನು ಮಾಡಬೇಕು ಅಂದರೆ, 1/3 ರಿಲೇಟಿಂಗ್ ಟು ಟ್ರಾವೆಲಿಂಗ್ ಅಲವೆನ್ಸ್ 3000 ಇದೆ, ಅದರಲ್ಲಿ 1/3 ರಿಲೇಟಿಂಗ್ ಟು ಪರ್ಸನಲ್ ಯೂಸ್ 1/3 ಮಾಡ್ತೀರಿ. 1000 ಪರ್ಸನಲ್ ಯೂಸಿಗೆ. ಈಗ ನೀವು ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಅಂತ 2000 ಮಾತ್ರ ತಗೋಬೇಕು ಅಂತ ಅರ್ಥ ಆಯಿತು. ಸೊ ದಿಸ್ ಈಸ್ ಕ್ಲಿಯರ್. ಎರಡನೇ ಅಡ್ಜಸ್ಟ್ಮೆಂಟ್ ನೋಡಿ, ಆಫೀಸ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್
2000 ಬೈ ದ ವೇ ಆಫ್ ಹೆಲ್ಪ್ ಟು ಎ ಪುವರ್ ಯೂನಿವರ್ಸಿಟಿ ಸ್ಟೂಡೆಂಟ್ ಅಂತ ಇದೆ. ಆಫೀಸ್ ಎಕ್ಸ್ಪೆನ್ಸ್ ಅಲ್ಲಿ 2000 ಸೇರ್ಕೊಂಡಿದ್ದಂತೆ, ಅದು ಒಬ್ಬ ಯೂನಿವರ್ಸಿಟಿ ಪುವರ್ ಸ್ಟೂಡೆಂಟ್ಗೆ ಹೆಲ್ಪ್ ಮಾಡಿದ್ದು ಅಂತಾರೆ. ಇಟ್ ಈಸ್ ನಾಟ್ ಎ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಗೊತ್ತಾಯ್ತಲ್ವಾ? ಹಾಗಾಗಿ ಆಫೀಸ್ ಎಕ್ಸ್ಪೆನ್ಸಸ್ ಅಲ್ಲಿ 2000ನ ಬಿಟ್ಟು ಉಳಿದು ತಗೋಬೇಕು. ಇನ್ನೂ ಏನೋ ಮುಂದೆ ಕೊಟ್ಟಿದ್ದಾರೆ, 1000 rupees ಮುನ್ಸಿಪಲ್ ಟ್ಯಾಕ್ಸ್ ಇನ್ ರೆಸ್ಪೆಕ್ಟ್ ಆಫ್ ಹೌಸ್ ಪ್ರಾಪರ್ಟಿ ಲೆಟ್ ಔಟ್ ಅಂತ ಇದೆ ಅಲ್ವಾ? ಸೊ ಇದು 1000 ಯಾವುದಕ್ಕೆ? ಹೌಸ್ ಪ್ರಾಪರ್ಟಿ ಸಂಬಂಧಪಟ್ಟದ್ದು, ಪ್ರೊಫೆಷನ್ಗೆ ಸಂಬಂಧಪಟ್ಟದ್ದು ಅಲ್ಲ. ಹಾಗಾಗಿ 2000 ಪ್ಲಸ್ 1000 3000 rupees ಆಫೀಸ್ ಎಕ್ಸ್ಪೆನ್ಸಸ್ ಅಲ್ಲಿ ಮೈನಸ್ ಮಾಡಿ ಉಳಿದನ್ನ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ತಗೋಬೇಕು. ಸೊ ಆನ್ಸರ್ ಅನ್ನ ನೋಡೋಣ ಮಕ್ಕಳೇ, ಅವಾಗ ನಮಗೆ ನೀಟಾಗಿ ಅರ್ಥ ಆಗುತ್ತೆ. ಬನ್ನಿ, ಹೆಡ್ಡಿಂಗ್ ಬರ್ಕೊಳ್ಳಿ, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ CA ರಘುನಂದನ್, ಚಾರ್ಟರ್ಡ್ ಅಕೌಂಟೆಂಟ್ ಫಾರ್ ದ ಪ್ರೀವಿಯಸ್ ಇಯರ್ 2019-20 ಅಂತ ಹೇಳಿ. ಯಾವುದೆಲ್ಲ ನಾವು ಪ್ರೊಫೆಷನಲ್ ರಿಸಿಪ್ಟ್ಸ್ ಅಂತ ಹೇಳಿ ಆವಾಗಲೇ ಎಸ್ ಅಂದಿದ್ದು ಅವನ್ನ ಇಲ್ಲಿ ತಗೊಳ್ಳೋಣ. ಅಡಿಟ್ ಫೀಸ್ 20,000, ಕನ್ಸಲ್ಟೇಷನ್ 10,000, appellate tribunal appearance 25,000, presents from clients 10,000, total 65,000 ಪ್ರೊಫೆಷನಲ್ ಇನ್ಕಮ್ ಇದೆ. ಈಗ ಅಲೌಡ್ ಎಕ್ಸ್ಪೆನ್ಸಸ್ ಅಥವಾ ಪ್ರೊಫೆಷನಲ್ ಎಕ್ಸ್ಪೆನ್ಸ್ ಅನ್ನ ಮೈನಸ್ ಮಾಡೋಣ. ಆಫೀಸ್ ಎಕ್ಸ್ಪೆನ್ಸಸ್ ಟೋಟಲ್ 10,000 ಇದೆ, ಬಟ್ ಅದರಲ್ಲಿ 2,000 ಮತ್ತು 1,000 ಬೇರೆ ಅಂದರೆ ಬಿಸ್ನೆಸ್ಸಿಗೆ ಪ್ರೊಫೆಷನ್ನಿಗೆ ಸಂಬಂಧಪಡದೇ ಇರೋದು ಅದರಲ್ಲಿದೆ. ಅದನ್ನು ಬಿಡಿ. 2,000 rupees ಪುವರ್ ಸ್ಟೂಡೆಂಟಿಗೆ ಹೆಲ್ಪ್ ಮಾಡಿದ್ದು, 1,000 rupees ಮುನ್ಸಿಪಲ್ ಟ್ಯಾಕ್ಸ್ ಹೌಸ್ ಪ್ರಾಪರ್ಟಿ ಸಂಬಂಧಪಟ್ಟದ್ದನ್ನು ಪೇ ಮಾಡೋದು, ಅದನ್ನು ಬಿಡೋಣ. ಸೊ 7,000 ಮಾತ್ರ ತಗೊಳ್ಳೋಣ. ಅಲ್ಲಿ ಮಾಡಿದ್ದೀನಿ, ನೋಡ್ಕೊಳ್ಳಿ. ದೆನ್ ಆಫೀಸ್ ರೆಂಟ್ 5,000 ಇದೆ, ಸ್ಯಾಲ್ರೀಸ್ ಆ್ಯಂಡ್ ವೇಜಸ್ 8,000, ಸಬ್ಸ್ಕ್ರಿಪ್ಷನ್ ಟು CA ಇನ್ಸ್ಟಿಟ್ಯೂಟ್ 1,500, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಸಬ್ಸ್ಕ್ರಿಪ್ಷನ್ ಟು CA ಇನ್ಸ್ಟಿಟ್ಯೂಟ್ 1,000, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ 1,500, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 3,000 ಇದೆ. 3,000 ಅಲ್ಲಿ 1/3 ಪರ್ಸನಲ್ ಯೂಸ್ ಆಗಿರೋದ್ರಿಂದ 1,000 ಪರ್ಸನಲ್ ಯೂಸ್ ಬಿಟ್ಟು ಇನ್ನು 2,000 ತಗೊಳ್ಳಿ. ಇನ್ನು ಡಿಪ್ರಿಷಿಯೇಷನ್ ಆನ್ ಪ್ರೊಫೆಷನಲ್ ಬುಕ್ಸ್ 40% ಡಿಪ್ರಿಷಿಯೇಷನ್ ಅಲೌಡ್ ಇದೆ. ಅಲ್ಲಿ ಕೊಡಲಿಲ್ಲ ಅಂದ್ರೂ ನಾವು ಮಾಡಬೇಕು. ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಅಂದ್ರೆ ನಾವು ಮಾಡಬೇಕು. ನೀವು ನನ್ನ ಹತ್ರ ಕೇಳ್ಬೋದು, ಸರ್ ಪರ್ಸೆಂಟೇಜ್ 40% ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ. ದಟ್ ಈಸ್ ರೂಲ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ಅದು ರೂಲ್ ಆದಾಗ ಇನ್ಕಮ್ ಟ್ಯಾಕ್ಸಲ್ಲಿ ನಾವು ಅದನ್ನು ನೆನ್ಪಿಟ್ಕೊಂಡು ಮಾಡಬೇಕು. ಸೊ 40% ಮಾಡಿದಾಗ 1,200 ಬಂತು. ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ಟೋಟಲ್ ಮಾಡಿ ಮಕ್ಕಳೇ 7,000 1,200 ತನಕ, ಅದು 25,700 ಬರುತ್ತೆ. ಏನೋ ಅಲೌಡ್ ಎಕ್ಸ್ಪೆನ್ಸಸ್. ಈಗ 65,000 25,700 ಮೈನಸ್ ಮಾಡಿದರೆ ನಿಮಗೆ 39,300 rupees ಬಂತು. ಇದು ಇನ್ಕಮ್ ಫ್ರಮ್ ಪ್ರೊಫೆಷನ್. ಇಷ್ಟೇ ಸಿಂಪಲ್ ಪ್ರಾಬ್ಲಮ್. ಇದು 10 ಅಥವಾ 15 ಮಾರ್ಕ್ಸ್ಗೆ ಕ್ವಶನ್ ಅನ್ನು ಕೇಳಿದ್ರು ಅಂದರೆ ಇಷ್ಟು ಮಾಡಿದರೆ ನಿಮಗೆ ಮುಗೀತು, ಈಸಿಯಾಗಿ ಅರ್ಥ ಆಯ್ತು ಅಲ್ವಾ? ಸೊ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಇನ್ನೂ ಒಂದು ಚಾರ್ಟರ್ಡ್ ಅಕೌಂಟೆಂಟ್ದೇ ಪ್ರಾಬ್ಲಮ್ ಹಾಕಿದ್ದೀನಿ ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕಾಗಿ. ನೋಡಿ ಹೇಗಿದೆ ಪ್ರಾಬ್ಲಮ್. CA Priyanka is a chartered accountant. She has prepared the following income and expenditure account. ಇಲ್ಲಿ ಕೊಟ್ಟಿರೋದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನು ಕೊಟ್ಟಿದ್ದಾರೆ. ಅವಾಗ ಏನಾಗುತ್ತಪ್ಪ ಅಂದರೆ ನಿಮಗೆ ಡೆಬಿಟ್ ಸೈಡಲ್ಲಿ ನಿಮ್ಮ ಲೆಫ್ಟ್ ಸೈಡಲ್ಲಿ ಎಕ್ಸ್ಪೆಂಡಿಚರ್ಸ್ ಇರುತ್ತೆ, ಇನ್ನು ಕ್ರೆಡಿಟ್ ಸೈಡಲ್ಲಿ ಅಥವಾ ಇನ್ಕಮ್ಸ್ ಇದು ರೈಟ್ ಸೈಡಲ್ಲಿ ಇನ್ಕಮ್ಸ್ ಇರುತ್ತೆ. ಈಗ ನೀವು ಫಸ್ಟು ಈ ರೈಟ್ ಸೈಡ್ದನ್ನು ನೋಡ್ಕೋಬೇಕು. ರೈಟ್ ಸೈಡ್ದನ್ನು ನೋಡೋಣ. ಚಾರ್ಟರ್ಡ್ ಅಕೌಂಟೆಂಟ್ ಆಗಿರೋದ್ರಿಂದ ಆಡಿಟ್ ಫೀಸ್ ಎಸ್, ಕರೆಕ್ಟ್ ತಾನೆ? ಓಕೆ. ದೆನ್ ಗಿಫ್ಟ್ ಫ್ರಮ್ ಫಾದರ್ ಇನ್ ಲಾ, ನೋ. ಡಿವಿಡೆಂಟ್, ನೋ. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್, ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡಿ ಹಣ ಬಂದಿದೆ, ನೋ, ಇಟ್ ಈಸ್ ನಾಟ್ ಎ ಪ್ರೊಫೆಷನಲ್ ಇನ್ಕಮ್. ಹಾಗಾದರೆ ಒಂದೇ ಪ್ರೊಫೆಷನಲ್ ಇನ್ಕಮು, ಅದ್ಯಾವುದು? ಆಡಿಟ್ ಫೀಸ್. ಈ ಕಡೆ ಬನ್ನಿ, ಯಾವುದೆಲ್ಲ ಎಕ್ಸ್ಪೆನ್ಸಸ್ ಇದೆ ನೋಡಿ CA ಪ್ರಿಯಾಂಕಾ ಅವರಿಗೆ. ಒಂದು ಆಫೀಸ್ ಎಕ್ಸ್ಪೆನ್ಸಸ್, ಎಸ್. ಎಂಪ್ಲಾಯಿ ಸ್ಯಾಲ್ರಿ, ಎಸ್. ಬುಕ್ಸ್ ಅದರ್ ದೆನ್ ಆನ್ಯುವಲ್ ಪಬ್ಲಿಕೇಶನ್ ಅಂತ ಇದೆ. ಮೊದಲು ಆನ್ಯುವಲ್ ಪಬ್ಲಿಕೇಶನ್ಗೆ ಮತ್ತು ಅದರ್ ದೆನ್ ಆನ್ಯುವಲ್ ಪಬ್ಲಿಕೇಶನ್ಗೆ ಬೇರೆ ಬೇರೆ ಪರ್ಸೆಂಟೇಜ್ ಡಿಪ್ರಿಷಿಯೇಷನ್ ಇತ್ತು, ಬಟ್ ಈಗ ಹಾಗಿಲ್ಲ, ಒಂದೇ ಇದೆ 40%. ಹಾಗಾಗಿ ನೀವು ಡೈರೆಕ್ಟ್ ಡಿಪ್ರಿಷಿಯೇಷನನ್ನು 40% ಬುಕ್ ಮೇಲೆ ಮಾಡಿದ್ರಾಯ್ತು. ಅದನ್ನೊಂದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಪರ್ಸನಲ್ ಎಕ್ಸ್ಪೆನ್ಸಸ್ಸು, ನೋ. ಡೊನೇಷನ್ ಟು NDF ಅಂತ ಹೇಳಿದ್ರೆ ನ್ಯಾಷನಲ್ ಡಿಫೆನ್ಸ್ ಫಂಡ್, ನೋ. ಇಂಟ್ರೆಸ್ಟ್, ನೋ. ಇಂಟ್ರೆಸ್ಟ್ ಯಾವ ಎಕ್ಸ್ಪೆನ್ಸಸ್ ಗೊತ್ತಿಲ್ಲ, ಇಂಟ್ರೆಸ್ಟ್ ಯಾವುದ್ರ ಮೇಲೆ ಕಟ್ಟಿದ್ದಾರೆ ಅಂತೇಳಿ, ಹಾಗಾಗಿ ನೋ. ಇನ್ಕಮ್ ಟ್ಯಾಕ್ಸ್, ನೋ. ಕಾರ್ ಎಕ್ಸ್ಪೆನ್ಸಸ್ಸು ಎಷ್ಟು ಇದು ಪ್ರೊಫೆಷನ್ಗೆ ಸಂಬಂಧಪಟ್ಟದ್ದು ಅಷ್ಟನ್ನು ತಗೊಳ್ಳೋಣ, ಉಳಿದು ನೋ ಆಗುತ್ತೆ. ಸೊ ಕಾರ್ ಎಕ್ಸ್ಪೆನ್ಸಸ್ ಬಗ್ಗೆ ಅಡ್ಜಸ್ಟ್ಮೆಂಟಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಆಮೇಲೆ
ನೆಟ್ ಸರ್ಪ್ಲಸ್ ಅಂತ ಇದೆ, ಎಷ್ಟು ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಇದೆ ಅಂತೇಳಿ ಅದನ್ನ 51,000 ಕೊಟ್ಟಿದ್ದಾರೆ. ಅದು ನಮ್ಗೆ ಈಗ ಬೇಕಾಗಿಲ್ಲ, ನಾವು ಡೈರೆಕ್ಟ್ ಆಗಿ ಮಾಡ್ಬೋದು, ಹಾಗಾಗಿ ಇದನ್ನ ತಗೊಳಕ್ಕೆ ಹೋಗಬೇಡಿ, ಆಯ್ತಾ. ಇಲ್ಲಿ ಅಡ್ಜಸ್ಟ್ಮೆಂಟ್ ಏನೆಲ್ಲ ಇದ್ದಾನೆ ನೋಡೋಣ. ಯು ಆರ್ ರಿಕ್ವೈರ್ಡ್ ಟು ಕಂಪ್ಯೂಟ್ ಹರ್ ಪ್ರೊಫೆಷನಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021 ಕನ್ಸಿಡರಿಂಗ್ ದ ಫಾಲೋಯಿಂಗ್ ಪಾಯಿಂಟ್ಸ್. ದ ಕಾರ್ ಈಸ್ ಯೂಸ್ಡ್ ಈಕ್ವಲಿ ಇನ್ ಅಫಿಷಿಯಲ್ ಆ್ಯಂಡ್ ಪರ್ಸನಲ್ ಪರ್ಪಸ್ ಅಂತಾರೆ. ಓಕೆ, ಕಾರು ಈಕ್ವಲಿ ಅಫಿಷಿಯಲ್ ಯೂಸು ಮತ್ತು ಪರ್ಸನಲ್ ಯೂಸ್ ಆಗ್ತಿದೆ, ಹಾಗಾಗಿ ಕಾರ್ದ ಎಕ್ಸ್ಪೆನ್ಸಸ್ ಏನಿದೆ ಅದನ್ನು ನಾವು 50% ಮಾತ್ರ ಪ್ರೊಫೆಷ್ನಲ್ ಯೂಸ್ ಅಂತ ತಗೋಬೇಕು ಅಂತ ಆಯಿತು. ಅಲೌಡ್ ಡಿಪ್ರಿಸಿಯೇಷನ್ ಫಾರ್ ಅಫಿಷಿಯಲ್ ವರ್ಕ್ ಈಸ್ 500. ಕಾರ್ದು ಡಿಪ್ರಿಸಿಯೇಷನ್ನು ಅಫಿಷಿಯಲ್ ವರ್ಕಿಗೆ 500 rupees ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಾವು ಏನು ಮಾಡೋಣ, ಫುಲ್ ಅದನ್ನು ತಗೋಬೋದು. ನೆಕ್ಸ್ಟ್ 1,000 ಡೊಮೆಸ್ಟಿಕ್ ಸರ್ವೆಂಟ್ ಸ್ಯಾಲ್ರಿ ಇನ್ಕ್ಲೂಡೆಡ್ ಇನ್ ಎಂಪ್ಲಾಯೀಸ್ ಸ್ಯಾಲ್ರಿ. ಎಂಪ್ಲಾಯೀಸ್ ಸ್ಯಾಲ್ರಿಯಲ್ಲಿ ಏನು ಸೇರ್ಕೊಂಡಿದೆ, ಅವರ ಮನೆಯಲ್ಲಿ ಕೆಲಸ ಮಾಡೋದಂಥ ಡೊಮೆಸ್ಟಿಕ್ ಸರ್ವೆಂಟ್ದು 1,000 ಸ್ಯಾಲ್ರಿನೂ ಸೇರ್ಕೊಂಡಿದೆ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ನಾಟ್ ಎ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ಸು, ನಾವು ಅದಕ್ಕೆ ಡಿಡಕ್ಷನ್ ಕೊಡಬಾರ್ದು. ಲೋನ್ ಹ್ಯಾಸ್ ಬಿನ್ ಟೇಕನ್ ಫಾರ್ ಪರ್ಸನಲ್ ಪರ್ಪಸ್. ಲೋನ್ ತಗೊಂಡದ್ದು ಪರ್ಸನಲ್ ಪರ್ಪಸ್ಗೆ ಅಂತ ಹೇಳಿದ್ದಾರೆ, ಹಾಗಾಗಿ ನಾವು ಇಂಟ್ರೆಸ್ಟನ್ನು ನೋ ಅಂತ ಹೇಳಿದ್ವಿ, ಅದು ಸರಿ ಇದೆ. ಅಲೋ ಡಿಪ್ರಿಸಿಯೇಷನ್ ಆನ್ ಬುಕ್ಸ್ ಎಟ್ 40% ಅಂತ. ಬುಕ್ಸ್ ಮೇಲೆ ಎಷ್ಟು % ಡಿಪ್ರಿಸಿಯೇಷನ್ ಅಂತ ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಕೊಡ್ತಾರೆ, ಕೆಲವೊಮ್ಮೆ ಕೊಡಲ್ಲ. ಸೊ ಪ್ರಾಬ್ಲಮ್ ನಮಗೆ ಅರ್ಥ ಆಯಿತು. ಆನ್ಸರ್ ನೋಡೋಣ ಬನ್ನಿ ಹೇಗಿದೆ ಅಂತೇಳಿ. ವೆರಿ ಸಿಂಪಲ್ ಆನ್ಸರ್ ಇದೆ ಅಲ್ವಾ. ಸೊ ಹೆಡ್ಡಿಂಗ್ ಎಲ್ಲ ಬರ್ಕೊತೀರಿ, 2 ಕಾಲಮ್ ಹಾಕ್ಕೊತೀರಿ. ಪ್ರೊಫೆಷ್ನಲ್ ರಿಸಿಟ್ಸು ಒಂದೇ ಇರೋದು, ಆಡಿಟ್ ಫೀಸು 3,70,500 ಇದೆ. ಈಗ ಅಲೌಡ್ ಎಕ್ಸ್ಪೆನ್ಸಸ್ ಯಾವುದೆಲ್ಲ, ಆಫೀಸ್ ಎಕ್ಸ್ಪೆನ್ಸಸ್ 10,000 ಡೈರೆಕ್ಟ್ ತೊಗೊಳೋಣ. ಎಂಪ್ಲಾಯೀಸ್ ಸ್ಯಾಲ್ರಿ 5,000 ಮೈನಸ್ 1,000 ಮೈನಸ್ ಯಾವುದಪ್ಪ ಮಾಡಿದ್ದ ಅಂತ ಹೇಳಿದ್ರೆ ಡೊಮೆಸ್ಟಿಕ್ ಸರ್ವೆಂಟ್ಸ್ದು ಸ್ಯಾಲ್ರಿ ಇದಲ್ಲಿ ಸೇರ್ಕೊಂಡಿದೆಯಲ್ಲ, ಹಾಗಾಗಿ 1,000 ಮೈನಸ್ ಮಾಡಿ 4,000 ತೊಗೊಳೋಣ. ಕಾರ್ ಎಕ್ಸ್ಪೆನ್ಸಸ್ 2,000 ಇದೆ, ಬಟ್ ಅದೇನಾಗಿದೆ ಅಂದರೆ ಕಾರು ಪರ್ಸನಲ್ ಯೂಸಿಗೆ 50% ಆಗಿದೆ, ಅಫಿಷಿಯಲ್ ಯೂಸ್ 50% ಆಗಿದೆ, ಹಾಗಾಗಿ 1/2 ಅಂದರೆ ಹಾಫ್ ಮಾಡಿ 1,000 ತೊಗೊಳೋಣ. ಇನ್ನು ಡಿಪ್ರಿಸಿಯೇಷನ್ ಆನ್ ಕಾರ್ ಅವರೇ ಹೇಳಿದ್ದಾರೆ, ಅಫಿಷಿಯಲ್ ಪರ್ಪಸ್ ಡಿಪ್ರಿಸಿಯೇಷನ್ ಎಷ್ಟು ಅಂತ ಹೇಳಿದ್ದಾರೆ, ಅದು 500 ಇದೆ, ಡೈರೆಕ್ಟ್ ಆಗಿ ತಗೊಳ್ಳಿ. ಡಿಪ್ರಿಸಿಯೇಷನ್ ಆನ್ ಬುಕ್ಸ್ 5,500 ಇಂಟು 40% ಮಾಡಿದರೆ 2,200 ಬರುತ್ತೆ. ಸೊ ಎಲ್ಲ ಎಕ್ಸ್ಪೆನ್ಸನ್ನು ಟೋಟಲ್ ಮಾಡಿ 17,700 ಬಂತು, ಸರಿನಾ. ಈಗ 3,70,500 ಈಸ್ ಇನ್ಕಮ್. ಆ ಇನ್ಕಮಿಂದ ಪ್ರೊಫೆಷ್ನಲ್ ರಿಸೀಟಿಂದ 17,700 ಅನ್ನು ಮೈನಸ್ ಮಾಡಿದರೆ ನಿಮಗೆ ಉಳಿಯೋದು 3,52,800. ಗಾಟ್ ಇಟ್, 3,52,800. ಮಕ್ಕಳೇ, ವೆರಿ ಸಿಂಪಲ್. ಇನ್ಕಮ್ ಫ್ರಮ್ ಪ್ರೊಫೆಷನ್ ಒಮ್ಮೆ ನಿಮಗೆ ಪ್ರಾಬ್ಲಮ್ ಅರ್ಥ ಆಯಿತು, ಮಾಡುವಂಥ ಫಾರ್ಮೆಟ್ ನಿಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ತುಂಬ ಈಸಿ ಇದೆ. ಈ ಪ್ರಾಬ್ಲಮನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನೂ ಒಂದು 3-4 ಪ್ರಾಬ್ಲಮ್ಗಳನ್ನು ನಿಮಗೆ ನೆಕ್ಸ್ಟ್ ಸೆಷನಲ್ಲಿ ಕಲಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.